ಬಂಗಾರದಂತಹ ಹುಡುಗನ ಕಳ್ಕೊಂಡ ನಮ್ಮ ನೆರಣಪುರ ಪೂರ ನೆರಣಪುರ ದುಃಖಕ್ಕೀಡಾಗಿದ್ರಿ. ಕಾರಣ ಅಷ್ಟೇ ರೀ, ಆ ಹುಡುಗ ನಮ್ಮನ್ ಬಿಟ್ಟು ಅಗಲಕ್ ಕಾರಣ ಒಂದಂದ್ರ ಅವನ್ ಜಾಸ್ತಿ ಸ್ಟ್ರಿಂಗ್ ಕುಡ್ದಿದ್ದಕ್ಕ ಒಂದ್ 2 ಕಿಡ್ನಿ ಫೇಲ್ ಆಗಿತ್ತಂತ್ರಿ. ಯಾಕಂದ್ರೆ ಶುಗರ್ ಕಂಟೆಂಟ್ ಜಾಸ್ತಿ ಇರತ್ರಿ ಸ್ಟ್ರಿಂಗ್ ಒಳಗ. ನಿಮಗ ನೆನಪಿರ್ಲಿ ಇನ್ನೊಂದ, ಎಲ್ಲ ತಂಪು ಪಾನೀಯಗಳು ತುಂಬಾ ಅಂದ್ರೆ ತುಂಬಾ ಡೇಂಜರ್ ಇರ್ತದ. ಯಾಕಂದ್ರ ಎಲ್ಲದ್ರೊಳಗ ಕೆಮಿಕಲ್ ಹಾಕಿರ್ತಾರೆ. ಕ್ಯಾಜುವಲ್ ಆಗಿ ಒಂದ್ ಫ್ರೂಟ್ 8 ದಿನ ಇರೋದು ದೊಡ್ಡ ಮ್ಯಾಟರ್ ಆಗತ್ರಿ. ಅದ್ರೊಳಗ ನೀವು ಥಿಂಕ್ ಮಾಡ್ರಿ, 15 ದಿನ ತಿಂಗಳನ್ಗಟ್ಲೆ ಆ ಬಾಟಲ್ ಒಳಗಿರುವಂತಹ ಜ್ಯೂಸ್ ಹೆಂಗಿರ್ತದಂತ ಕೆಮಿಕಲ್ ಇರತ್ರಿ. ಅದ್ರೊಳಗ ಜಾಸ್ತಿ ಶುಗರ್ ಇರತ್ರಿ. ಮತ್ ಇನ್ನೊಂದ್ರಿ, ಅಡ್ವರ್ಟೈಸ್ಮೆಂಟ್ ಮಾಡೋರು ಏನಾದ್ರು ಮಾಡ್ತಾರ್ರಿ, ನೆನ್ಪಿರ್ಲಿ ರೀ, ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಮಾಡೋರು ಯಾವತ್ತು ಗುಟ್ಕಾ ತಿನ್ನಲ್ಲ. ತಂಪು ಪಾನೀಯ ಅಡ್ವರ್ಟೈಸ್ಮೆಂಟ್ ಮಾಡೋರು ಯಾವತ್ತು ಚಿಪ್ಸ್ ಅಡ್ವರ್ಟೈಸ್ಮೆಂಟ್ ಮಾಡೋರು ಯಾವತ್ತು ಚಿಪ್ಸ್ ತಿನ್ನಲ್ಲ. ಇವತ್ತ ನಮ್ ನಾರಾಯಣಪುರ ಒಳಗಾಗಿದ್ದ ಘಟನೆ ನಾಳೆ ನಿಮ್ ಊರಾಗೂ ಆಗ್ಬಹುದ್ರಿ. ಸೊ ದಯವಿಟ್ಟು ನಿಮ್ಗೆಲ್ರಿಗೂ ಹೇಳೋದು ಒಂದನಾನ, ಇದನ್ನ ನೀವು ಎಚ್ಚೆತ್ಕೊಳ್ರಿ, ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ನಮ್ ನಾರಾಯಣಪುರ ಕಳ್ಕೊಂಡಿದ್ದಂತಹ ಮಗ ನಿಮ್ ಊರ್ ಕಳ್ಕೊಬಾರ್ದ್ರಿ. ಇನ್ನೊಂದೇನಂದ್ರ, ನಮ್ ನಾರಾಯಣಪುರ ಗ್ರಾಮಸ್ಥರು ನಾವು ಕಳೆದುಕೊಂಡಂತಹ ಮಗ ಬೇರೆ ಯಾರು ಕಳೆದುಕೊಳ್ಬಾರ್ದಂತ ನಮ್ಮ ಸಂಪೂರ್ಣ ನಾರಾಯಣಪುರ ಇವತ್ತ ಅದೇ ತಂಪು ಪಾನೀಯಗಳ ವಿರುದ್ಧ ಹೋರಾಟಕ್ಕಂತ ನಿಂತಾರ್ಯಪ್ಪ. ಅದಕ್ಕ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನೇ ರೀ. ಯಾಕಂದ್ರ ನಮ್ಮ ಊರಲ್ಲಿ ಆಗಿರುವಂತ ಘಟನೆ ಬೇರೆ ಊರುಗಳಲ್ಲಿ ಆಗಿರ್ಬೋದಂತ ಯೋಚನೆ ಮೇಲೆ ಈ ತರ ಮಾಡ್ತಿದಾರಂದ್ರ ಅವ್ರ ಹಿಂದೆ ನಾವು ಸಪೋರ್ಟ್ ಇರ್ಬೇಕ್ರಿ, ಅವ್ರ ಹಿಂದೆ ನಾವು ಬೆಂಬಲಕ್ಕೆ ಇರ್ಬೇಕಾಗಿತ್ರಿ. ನಮ್ಮ ಮನೆ ಮಕ್ಕಳು ಉಳ್ಕೋಬೇಕಂದ್ರ ನಾವ್ ಇದನ್ನ ಕೈ ತಗೊಳ್ಳೇಬೇಕಾಗತ್ರಿಪ್ಪ. ಮತ್ ಸಿಗೊಂಡ್ರೆಲ್ರಿಗೂ ಜೈ ಶ್ರೀರಾಮ್ ರೀ.